ಸೊ ಮತ್ತೆಲ್ಲ ಸೂತ್ರ ನಮಸ್ಕಾರ. ನಾನು ಸವಲಾಗಿಗೆ ಬೆಳಗ್ಗೆ ಎದ್ದಿದ್ದೀನಿ. ಈಗ ಜಿಮ್ಮಿಗೆ ಹೋಗಬೇಕು. ಸೊ ರೆಡಿ ಆಗ್ತಾಯಿದ್ದೀನಿ ಜಿಮ್ಮಿಗೆ ಹೋಗಬೇಕು ಅಂತ. ಇವತ್ತು ಮೇನ್ಲಿ ಏನಂದರೆ ಇವತ್ತು ಫ್ರೆಂಡ್ ಬರಲ್ಲ ಗಾಡಿ ತೊಗೊಂಡು ಕಾಲೇಜಿಗೆ. ಸೊ ಅದಕ್ಕೆ ನಾನು ಇವತ್ತು ಬಸ್ ಹತ್ಕೊಂಡು ಹೋಗಬೇಕು. ಸೊ ಬೆಳಿಗ್ಗೆ ಇವಾಗ ಬೇಗ ಹೋಗಿ ಬಸ್ ಹತ್ಕೊಂಡು ಕಾಲೇಜಿಗೆ ಹೋಗಬೇಕು. ಸೊ ಮತ್ತು ಕಾಲೇಜಿನ ಬಸ್ ಪಾಸ್ ನನಗೇನು ಸಿಕ್ಕಿಲ್ಲ, ಆದ್ದರಿಂದ ನನಗಿನ್ನೂ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕು ಬಸ್ಸಲ್ಲೇ. ಸೊ ಅದೇ ಒಂದು ಬೇಜಾರು. ಬಟ್ ಎಸ್, ಸದ್ಯಕ್ಕೆ ರೆಡಿಯಾಗಿ ಕಾಲೇಜಿಗೆ ಹೋಗೋದು. ಸೊ ಗಾಯ್ಸ್, ಈಗ ಕೂತ್ಕೊಂಡು ಊಟ ಮಾಡ್ತಿದ್ದೆ ಕ್ಲಾಸಲ್ಲಿ. ಸೊ ಸೇಮ್ ನಮ್ಮದು ಹಳೆಯದು ಚಪಾತಿ ಮತ್ತು ಪಲ್ಯ. ನೋಟ್ಸ್ ಇನ್ಸ್ಟಿಟ್ಯೂಟ್ ಮಾತ್ರ ಬರೆಯೋಕ್ಕೆ ಎಷ್ಟು ಕೊಟ್ಟಿದ್ದಾರೆ ಕಾಲೇಜಲ್ಲಿ ಅಂದರೆ ಬರಿತಾನೆ ಇದ್ದೀವಿ. ಆ್ಯಕ್ಚುಲಿ ಬರಿತಾನೆ ಇದ್ದೀವಿ ಅಂತ ಆ್ಯಕ್ಚುಲಿ ಇವತ್ತು ಕ್ಲಾಸ್ ರೂಮಲ್ಲಿ ಹಿಡಿದಿರೋದು. ಸದ್ಯಕ್ಕೆ ಲ್ಯಾಬ್ ಇತ್ತು ಬೆಳಗ್ಗೆಯಿಂದ. ಎಷ್ಟು 2 ಅವರ್ ಲ್ಯಾಬಲ್ಲಿ ನಿಂತ್ಕೊಂಡು ಲ್ಯಾಬ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಮೇಲ್ಗಡೆ ಬಂದು ನೋಟ್ಸ್ ಬರಿತಾಯಿದ್ದೀವಿ. ಮನೆಗೆ ಹೋಗಿ ಕೂಡ ನೋಟ್ಸೇ ಬರೆಯೋದು. ಆಮೇಲೆ ಮತ್ತೆ ನಾಳೆ ಬಂದು ಕೂಡ ನೋಟ್ಸೇ ಬರಿತಿದ್ದೀನಿ. ಮತ್ತೆ ಬೆಳಗ್ಗೆ ಬಂದು ನೋಟ್ಸೇ ಬರಿತೀನಿ. ನಾನು ಯಾವಾಗ ಓದಲಿ? ಮತ್ತೆ ನಾನು ಏನು ಬರೀಲಿ? ಇನ್ನು ಒಂದು ತಿಂಗಳಲ್ಲಿ ನನಗೆ ಇಂಟರ್ನಲ್ಸ್ ಇದೆ. ಇನ್ನೇನು ಓದಲಿ, ಏನು ಬರಲ್ಲಪ್ಪ ನಾನು. ಸದ್ಯಕ್ಕೆ ಈಗ ಊಟ ಮಾಡಿ ಬಂದಿದ್ದು. ಇವತ್ತು ಆ್ಯಕ್ಚುಲಿ ಹಾಫ್ ಡೇ ಇವತ್ತು, ಅದರಿಂದ ಇನ್ನೂ ಆರಾಮ ಮನೆಗೆ ಹೋಗಿ ಇನ್ನೊಂದು ಆರಾಮಾಗಿ ಬರ್ಕೊಬೋದು ನೋಡಿ. ಸೊ ಊಟ ಮಾಡಿದ್ರೆ ನಮ್ಮದು ಬ್ಲಾಕ್ ಕೊನೆಗೂ ಮನೆಗೆ ಬಂದೆ. ಸೊ ಆ್ಯಕ್ಚುಲಿ ಹಾಫ್ ಡೇ ಇರೋದ್ರಿಂದ ಬೇಗನೆ ಬಂದಿದ್ದೀನಿ. ಅರೌಂಡ್ 2:40 ಮನೆಗೆ ಬಂದಿದ್ದೀನಿ. ಸೊ ಈಗ ಏನಂದರೆ ವಿಷಯ, ನಾನು ಕುತ್ಕೊಂಡು ಬರೋ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ಇವತ್ತು ಟೈಮೇ ಇಲ್ಲ. ಆ್ಯಕ್ಚುಲಿ ಹಾಫ್ ಡೇ ಬಿಟ್ಟಿರೋದು ಒಂದು ಒಳ್ಳೆ ರೀಸನ್ ಅನ್ಕೋತೀನಿ. ಈಗ ಆ್ಯಕ್ಚುಲಿ ಊಟ ಮಾಡಿದರೆ ಹೆಂಗಿದ್ರು ಕಾಲೇಜಲ್ಲಿ. ಸೊ ಈಗ ಕುತ್ಕೊಂಡು ಎಲ್ಲ ನೋಟ್ಸ್ ಕಂಪ್ಲೀಟ್ ಮಾಡಬೇಕು. ಅರೌಂಡ್ ಎಲ್ಲ ನೋಟ್ಸ್ ಕೂಡ ಒಂದು 10 ಪೇಜ್ ಮೇಲಿದೆ. ಸೊ ಕುತ್ಕೊಂಡು ಈಗ ಪಟ್ಟಲ್ಲಿ ಕುತ್ಕೊಂಡು ಎಲ್ಲ ಬರೀಬೇಕು. ಸದ್ಯಕ್ಕೆ ಈಗ ನೋಟ್ಸ್ ಬರ್ದಾದ್ರೂ ಮುಂದಿನ ಬ್ಲಾಕ್. ಸೊ ಈಗ ಕುತ್ಕೊಂಡು ನೋಟ್ಸ್ ಬರೀತಾ ಇದ್ದೆ. ಮನೆಗೆ ಬಂದು ಅರೌಂಡು 2:45 ಅಂತ ಕೂತಿದ್ದು ನಾನು. ಆಲ್ರೆಡಿ ಈಗ 5:45 ಬಂದಿದೆ. ಇನ್ನೂ ಕೂಡ ಅರ್ಧ ನೋಟ್ಸ್, ಮುಕ್ಕಾಲು ನೋಟ್ಸ್ ಅಷ್ಟೇ ಮುಗಿದಿರೋದು. ಇನ್ನೂ ಕಾಲು ನೋಟ್ಸ್ ಇದೆ. ಕಾಲು ನೋಟ್ಸ್ ಅಂದರೆ ಅರೌಂಡ್ 3-4 ಸಬ್ಜೆಕ್ಟ್ಸ್ ನೋಟ್ಸ್ ಕೊಟ್ಟಿದ್ದು. ಸೊ ಈಗ ಅದರಲ್ಲಿ ಆಲ್ರೆಡಿ 3 ಸಬ್ಜೆಕ್ಟ್ಸ್ ಮುಗಿಸಿದ್ದೀನಿ. ಇನ್ನು 1 ಸಬ್ಜೆಕ್ಟ್ ಇದೆ. ಸೊ ಸದ್ಯಕ್ಕೆ ಈಗ ಅದನ್ನು ಬರಿತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೂ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1 ತಿಂಗಳಾಗಿಲ್ಲ. ಆಲ್ರೆಡಿ ಎಷ್ಟು ನೋಟ್ಸ್ ಕೊಡ್ತವ್ರು ನಮಗೆ ಅಂದರೆ ಬರೆದು ಕೈಯೆಲ್ಲ ನೋವು ಬಂತು. ನಾನು ಮನೆಗೆ ಬಂದು ಓದ್ಕೊಳ್ಳ ಅಥವಾ ನೋಟ್ಸೇ ಬರಲ್ಲ ಅಂತ ಗೊತ್ತಾಗ್ತಿಲ್ಲ. ಸೊ ಸೆಕೆಂಡ್ ಇಯರ್ ಸ್ವಲ್ಪ ಪ್ರಾಬ್ಲಮೆಟಿಕ್ ಇದೆ ನಮಗೆ. ಸೊ ನಮ್ಮ ಕ್ಲಾಸಲ್ಲಿ ಇರೋರು ಎಲ್ಲರಿಗೂ ಕೂಡ ಅದೇ ಅನಿಸ್ತಿತ್ತು, ಏನು ಇಷ್ಟೊಂದು ನೋಟ್ಸ್ ಕೊಡ್ತವ್ರು ಈ ಸಲ ಅಂತ. ಬಟ್ ಎಸ್, ಸದ್ಯಕ್ಕೀಗ ನೋಟ್ಸ್ ಬರೆದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಈಗ ಅದಾದಮೇಲೆ ನೋಟ್ಸ್ ಆದಮೇಲೆ ಸ್ವಲ್ಪ ರೆಸ್ಟ್ ತೊಗೊಳೋದು. ಸೊ ಓವರಾಲ್ ಹಿಂಗೆ ಇವತ್ತಿಗೆ ಏನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಓವರಾಲ್ ದಿನ ಇಷ್ಟೇ, ಜಾಸ್ತಿ ಏನು ಅಷ್ಟೊಂದಿಲ್ಲ. ಕಾಲೇಜು, ಲ್ಯಾಬು, ಅದಾದಮೇಲೆ ಹಾಫ್ ಡೇ ಇತ್ತು. ಮನೆಗೆ ಬಂದಾದ್ಮೇಲೆ ಜಾಸ್ತಿ ಈಗ ಮತ್ತೆ ಬರ್ಕೋಬೇಕಿತ್ತು. ಸೊ ಬರ್ಕೋತಾ ಇದ್ದೀನಿ ಇನ್ನು. ಸೊ ಇದಾದಮೇಲೆ ರಾತ್ರಿ ಊಟ ಮಾಡಿ ಮಾಡ್ಕೊಳೋದು ಅಷ್ಟೇ. ಸೊ ಇವತ್ತಿಗೆ ಇಷ್ಟನೇ. ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹೊಸ ಸಿ ಯು ಟ್ರಪ್ಪ ಬಾಯ್.